ಬಿ ಬಸವಲಿಂಗಪ್ಪ ಅವರು ದಕ್ಷಿಣ ಭಾರತದ ಅಂಬೇಡ್ಕರ್ ಅಂತೇಳಿ ಖ್ಯಾತಿಯಾಗಿದ್ದಂಥವರು, ಕ್ರಾಂತಿಕಾರಿ ರಾಜಕಾರಣಿ, ಪ್ರಗತಿಪರ ಚಿಂತಕರು, ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರದ ಮೇರು ವ್ಯಕ್ತಿತ್ವ. ಈ ನಾಗಸೇನಾ ವಿದ್ಯಾಲಯದ ಪೀಪಲ್ಸ್ ಎಜುಕೇಷನ್ ಸೊಸೈಟಿಯ ಆಗಿನ ರಾಷ್ಟ್ರೀಯ ಅಧ್ಯಕ್ಷರಾಗಿ ನಾಗಸೇನಾ ವಿದ್ಯಾಲಯವನ್ನು ಸ್ಥಾಪಿಸಿದವರು. ಅವರ 97ನೇ ಹುಟ್ಟುಹಬ್ಬ ಇವತ್ತು. ಈ ಹುಟ್ಟುಹಬ್ಬವನ್ನು ಬೆಳಗ್ಗೆ ನಾಗಸೇನಾ ವಿದ್ಯಾಲಯದಿಂದ ಎಲ್ಲ ಸಿಬ್ಬಂದಿ, ವಿದ್ಯಾರ್ಥಿಗಳು, ಪ್ರಾಂಶುಪಾಲರ ನೇತೃತ್ವದಲ್ಲಿ ಈ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಈಗ ಇದೇ ನಾಗಸೇನಾದಲ್ಲಿರ್ತಕ್ಕಂಥ ಅವರ ಭಾವಚಿತ್ರಕ್ಕೆ ದೀಪ ಹಚ್ಚಿ ಪುಷ್ಪ ನಮನ ಸಲ್ಲಿಸಿ ಸಂವಿಧಾನ ಬಳಗ, ಕರ್ನಾಟಕ ರಾಜ್ಯ ಸಂವಿಧಾನ ಬಳಗ ಮತ್ತು ಸಮತಾ ಸೈನಿಕ ದಳ ಜಂಟಿಯಾಗಿ ಈ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾಯಿದ್ವಿ. ಬಸವಲಿಂಗಪ್ಪ ಅವ್ರನ್ನ ನೆನೆಯೋದು ಅಂತೇಳಿದ್ರೆ, ಅವ್ರಿಗೆ ಗೌರವ ಸೂಚಿಸೋದು ಅಂತೇಳಿದ್ರೆ ಅವರ ವೈಚಾರಿಕ ಕ್ರಾಂತಿಯನ್ನು ಮುಂದುವರಿಸೋದಕ್ಕೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳ ಬಗ್ಗೆ ಅವ್ರಿಗಿದ್ದಂಥ ಗೌರವ, ಆ ಗೌರವಕ್ಕೆ ತಕ್ಕಂಗೆ ಅವರು ಇದ್ದಂಥ ರಾಜಕೀಯ ಪಕ್ಷ ಅವ್ರನ್ನ ನಡೆಸ್ಕೊಳ್ಳಿಲ್ಲ. ಯಾಕಂತೇಳಿದ್ರೆ ಇವರೊಬ್ಬ ಕಾಂಗ್ರೆಸ್ಸಲ್ಲಿದ್ದರೂ ಕೂಡ ಕ್ರಾಂತಿಕಾರಿ ರಾಜಕಾರಣಿಯಾಗಿದ್ದರು. ಹೀಗಾಗಿ ಎಲ್ಲ ಅವಕಾಶಗಳನ್ನು ಇವ್ರಿಗೆ ವಂಚನೆ ಮಾಡಿ ಈ ದಿನ ಬಿ ಬಸವಲಿಂಗಪ್ಪ ಅವರು ಭಾಳ ನೋವಿನಲ್ಲೇ ತೀರ್ಕೊಂಡಂಥ ಸಂದರ್ಭವನ್ನು ಈಗಲೂ ನಾವು ನೆನೆದ್ರೆ ದುಃಖ ಆಗ್ತದೆ, ನಮಗೆಲ್ಲ ದುಃಖ ಆಗ್ತದೆ. ಅಂಥ ಒಬ್ಬ ರಾಜಕಾರಣಿ, ಮಾದರಿ ರಾಜಕಾರಣಿ ಇವತ್ತು ನಮಗೆ ಕಾಣ್ತಾ ಇಲ್ವಲ್ಲ. ಕೆ ಎಚ್ ರಂಗನಾಥ್ ಅಂತ ರಾಜಕಾರಣಿಯವರು, ಬಿ ಬಸವಲಿಂಗಪ್ಪ ಅಂತ ರಾಜಕಾರಣಿಯವರು, ಬಿ ರಾಚಯ್ಯ ಅಂತ ರಾಜಕಾರಣಿ ಇವತ್ತು ಯಾರೂ ಕಾಣ್ತಾ ಇಲ್ವಲ್ಲ. ಬಸವಲಿಂಗಪ್ಪ ಅವರ ಹುಟ್ಟುಹಬ್ಬವನ್ನು ನಾವು ಆಚರಣೆ ಮಾಡೋದ್ರ ಮೂಲಕ, 97ನೇ ವರ್ಷದ ಹುಟ್ಟುಹಬ್ಬವನ್ನು ಈ ದಿನ ಆಚರಣೆ ಮಾಡೋದ್ರ ಮೂಲಕ ಎಲ್ಲ ರಾಜಕೀಯ ಪಕ್ಷಗಳಲ್ಲಿರ್ತಕ್ಕಂಥ ಅಂಬೇಡ್ಕರ್ ಅವರ ಫಲಾನುಭವಿ ಮಂತ್ರಿಗಳು, ಶಾಸಕರು ಬಿ ಬಸವಲಿಂಗಪ್ಪ ಅವರನ್ನು ಮಾದರಿಯಾಗಿ ಪರಿಗಣಿಸಿ ಅವರ ದಾರಿಯಲ್ಲಿ ಎಲ್ಲರೂ ಕೂಡ ನಾವು ಹೆಜ್ಜೆ ಹಾಕೋಣ ಅಂತೇಳಿ ಈ ಮೂಲಕ ಹಾರೈಕೆ ಬಯಸ್ತಾ ಇದ್ದೀವಿ. ಹುಟ್ಟುಗಾರನ ಹುಟ್ಟುಹಬ್ಬನ ಭಾಳ ವಿಜೃಂಭಣೆಯಿಂದ ಮಾಡಬೇಕಾಗಿತ್ತು. ನಮಗೆ ಭಾಳ ತಡವಾಗಿ ಗೊತ್ತಾಯಿತು. ನಾವು ಇಲ್ಲಿಗೆ ರಕ್ಷಮಣ ನೋಡುವಂಥ ಮಧ್ಯಾಹ್ನ ಬಂದಾಗ ಇಲ್ಲಿ ಬಸವಲಿಂಗಪ್ಪರ ಹುಟ್ಟುಹಬ್ಬ ಆಚರಣೆ ಮಾಡ್ತಾಯಿದ್ದೀವಿ ಅನ್ನೋ ವಿಚಾರ ಗೊತ್ತಾದ್ಮೇಲೆ ಈಗ ಸದ್ಯದಲ್ಲಿ ಅವರಿಗೆ ಒಂದು ಬ್ಯಾನರ್ನ ಹಾಕಿ ಪುಷ್ಪಮಾಲಿಕೆಯನ್ನು ಹಾಕಿ ಮಾಡುವಂಥ ಕೆಲಸನ ಕರ್ನಾಟಕ ರಾಜ್ಯ ಸಂವಿಧಾನ ಬಳಗದ ವತಿಯಿಂದ ಇವರ ಅಪ್ಪಣೆ ಮೇರೆಗೆ ಇಲ್ಲಿ ಮಾಡ್ತಾಯಿದ್ದೀವಿ. ಮುಂದಿನ ವರ್ಷಗಳಲ್ಲಿ ಯಾರೋ ನಮ್ಮ ಉದ್ದೇಶನೇ ಅಷ್ಟು ಕರ್ನಾಟಕ ರಾಜ್ಯ ಸಂವಿಧಾನ ಬಳಗದ ವತಿಯಿಂದ ಯಾರು ಈ ಸಮುದಾಯಕ್ಕೆ, ಸಮಾಜದ ಹೋರಾಟಕ್ಕೆ, ಸಮಾಜ ಚಿಂತನೆಯನ್ನು ಮಾಡಿ ಸತ್ತಿದ್ದಾರೆ, ನಮ್ಮ ಮರಣ ಹೊಂದಿದ್ದಾರೆ, ಅಂಥವ್ರನ್ನ ನೆನೆಯುವಂಥ ಕೆಲಸ ಮಾಡೋದೇ ನಮ್ಮ ಸಂವಿಧಾನದ ಮುಖ್ಯ ಉದ್ದೇಶ. ಕಾರಣ ಏನು ಅಂತಂದರೆ, ಈಗ ಹೋರಾಟ ಮಾಡ್ತಾ ಇರೋಂಥವ್ರಿಗೆ ಸ್ಫೂರ್ತಿ ಸಿಗಬೇಕು. ಮುಂದಿನ ದಿನಗಳಲ್ಲಿ ಉತ್ತಮವಾದಂಥ ಸಮಾಜ ಕಾಪಾಡ್ತಕ್ಕಂಥವ್ರು, ಒಂದು ಈ ಸಂವಿಧಾನದ ಹಿತಾಸಕ್ತಿಯನ್ನು ಕಾಪಾಡ್ತಕ್ಕಂಥವ್ರು ಮತ್ತು ಆದರ್ಶಗಳನ್ನ ಪಾಲನೆ ಮಾಡ್ತಕ್ಕಂಥವ್ರು ಉದ್ಭವ ಆಗಬೇಕು. ಅಂದರೆ ಇಂಥ ಆದರ್ಶ ವ್ಯಕ್ತಿಗಳನ್ನ ನೆನೆಯುವಂಥ ಕೆಲಸ ಆಗಬೇಕು ಅಂತೇಳಿ ಈ ಸರಿ ಭಾಳ ಸ್ವೀಟ್ ಅಂತ CNC ನಾವು ಭಾಳ ಸಂತೋಷದಿಂದ ಇವತ್ತು ಆಚರಣೆ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಕೆ ಎಚ್ ರಂಗನಾಥ್ ಸಾಹೇಬರ ಹುಟ್ಟುಹಬ್ಬನ ಇದೇ ಜಾಗದಲ್ಲಿ ನಾವು ಆಚರಣೆ ಮಾಡ್ತೀವಿ. ಇದಕ್ಕೆ ನಾವು ವೆಂಕಟರಮಣವ್ರ ಸಹಕಾರನೂ ಇರಲಿ ಅಂತ ಬಯಸ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಕ್ಕಂಥ ಎಲ್ಲ ನನ್ನ ಹೋರಾಟಗಾರರಿಗೆ, ಬಾಬಾ ಸಾಹೇಬರ ಅನುಯಾಯಿಗಳಿಗೆ ಮತ್ತು ಬಸವಲಿಂಗಪ್ಪರ ಅಭಿಮಾನಿಗಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ರಾಮನಗರ ತಾಲೂಕು ಪಂಚಾಯತಿ ಅಧ್ಯಕ್ಷರು ಈ ಬಸವಲಿಂಗಪ್ಪರನ್ನ ನಾನು ಹತ್ತಿರದಿಂದ ನೋಡಿದ್ದೆ. ಅವರ ಸ್ವಲ್ಪ ಚಿಕ್ಕ ವಯಸ್ಸು, ಅವರ ದಿಟ್ಟತನ, ಹೋರಾಟದ ಮಾತುಗಳು ಕೇಳಿ ನಮಗೆ ಇವತ್ತು ಕೂಡ ಅದನ್ನು ನೆನೆಸ್ಕೊಳ್ಬೇಕಾಗ್ತದೆ. ಎಷ್ಟೋ ಸಮಯದಲ್ಲಿ ಭಾಳ ನಿಷ್ಠುರವಾಗಿ ಮಾತಾಡಿ ನಮ್ಮ ದಲಿತ ಮುಖಂಡರಿಗೆ ಕೆಲಸ ಆಗಬೇಕಾದ್ರೆ ಕೇವಲ ಒಂದು ಬಸ್ ಟಿಕೆಟಲ್ಲಿ ಬರೆದು ಕೆಲಸ ಕೊಡಿಸಿರೋ ಉದಾಹರಣೆ ಇದೆ. ಇಂಥ ಧೀಮಂತ ನಾಯಕರನ್ನ ಇವತ್ತು ನಮಗೆ ಗೊತ್ತಿರಲಿಲ್ಲ. ವೆಂಕಟರಮಣರ ಮೂಲಕ ಅವರ ಜನ್ಮದಿನ ಅಂತ ಗೊತ್ತಾಯಿತು. ಅದರಿಂದ ನಮ್ಮ ಕರ್ನಾಟಕ ರಾಜ್ಯ ಸಂವಿಧಾನ ಬಳಗ ಸರಳವಾಗಿ ಇವತ್ತು ಇಲ್ಲಿ ಆಚರಣೆ ಮಾಡಿದ್ವಿ. ಅವರಿಗೆ ಶುಭ ಕೋರ್ತಾ ಇದ್ದೀವಿ.